ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಅರಸ ನೃಗನ ಕಥೆಯನ್ನು ನಾವು ಕೇಳುತ್ತಿದ್ದೇವೆ. ತನ್ನ ಪಾಪ ಕಾರ್ಯಗಳ ಫಲವನ್ನು ಅನುಭವಿಸುವ ಆಯ್ಕೆಯನ್ನು ನೃಗರಾಜನು ಮಾಡಿದಾಗ ಅವನ ಪುಣ್ಯ ಕಾರ್ಯಗಳಲ್ಲಿ ಒಂದು ತಪ್ಪಿನಿಂದಾಗಿ ಅವನಿಗೆ ಹಲ್ಲಿಯ ದೇಹವು ಲಭ್ಯವಾಯಿತು. ನೇರವಾಗಿ ಅವನನ್ನು ಹಿರಿಯ ದೇವತೆಯಾಗಿ ಉನ್ನತ ಜೀವನಕ್ಕೆ ಕಳುಹಿಸಲು ಸಾಧ್ಯವಾಗಲಿಲ್ಲ. ಆದರೆ ತನ್ನ ಪುಣ್ಯ ಕಾರ್ಯಗಳೊಡನೆ ಅವನು ಕೃಷ್ಣನನ್ನು ಸ್ಮರಿಸಿದನು. ಇದರಿಂದ ಅವನನ್ನು ಹಲ್ಲಿಯ ದೇಹದಿಂದ ಶೀಘ್ರವಾಗಿ ಬಿಡುಗಡೆ ಮಾಡಿ ದೇವತೆಯ ದೇಹವನ್ನು ಕೊಡಲಾಯಿತು. ಪರಮಪ್ರಭುವನ್ನು ಪೂಜಿಸಿದರೆ ಐಹಿಕ ಶ್ರೀಮಂತಿಕೆಗಳನ್ನು ಬಯಸುವವರಿಗೆ ಬಲಶಾಲಿಗಳಾದ ದೇವತೆಗಳ ಶರೀರವು ಲಭ್ಯವಾಗುತ್ತದೆ. ಕೆಲವೊಮ್ಮೆ ಈ ದೇವತೆಗಳು ದೇವೋತ್ತಮ ಪರಮಪುರುಷನನ್ನು ಕಣ್ಣಾರೆ ಕಾಣಬಲ್ಲರು. ಆದರೂ ಆಧ್ಯಾತ್ಮಿಕ ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸಲು ಅವರಿಗೆ ಅರ್ಹತೆ ಇರುವುದಿಲ್ಲ. ಆದರೂ ದೇವತೆಗಳು ಪ್ರಭುವಿನ ಭಕ್ತರಾಗಿಯೇ ಇದ್ದರೆ ಮತ್ತೊಂದು ಅವಕಾಶ ದೊರೆತಾಗ ಅವರು ವೈಕುಂಠವನ್ನು ಪ್ರವೇಶಿಸುವರು. ದೇವತೆಯ ದೇಹವನ್ನು ಪಡೆದ ನೃಗ ಮಹಾರಾಜನು ಎಲ್ಲವನ್ನೂ ಸ್ಮರಿಸಿಕೊಂಡು ಈ ರೀತಿ ನುಡಿದನು. ಪ್ರಿಯ ಪ್ರಭುವೇ, ನೀನು ಪರಮಪ್ರಭು. ದೇವತೆಗಳೆಲ್ಲರೂ ನಿನ್ನನ್ನು ಪೂಜಿಸುತ್ತಾರೆ. ನೀನು ಜೀವಿಗಳಲ್ಲಿ ಒಬ್ಬನಲ್ಲ. ನೀನು ಪುರುಷೋತ್ತಮ, ಎಲ್ಲ ಜೀವಿಗಳ ಎಲ್ಲ ಸುಖದ ಮೂಲ. ಆದ್ದರಿಂದ ನಿನಗೆ ಗೋವಿಂದನೆಂದು ಹೆಸರು. ಐಹಿಕ ದೇಹವನ್ನು ಸ್ವೀಕರಿಸುವ ಜೀವಿಗಳು ಮತ್ತು ಇನ್ನೂ ಐಹಿಕ ದೇಹವನ್ನು ಪಡೆಯದಿರುವ ಜೀವಿಗಳು ಎಲ್ಲರಿಗೂ ನೀನೇ ಪ್ರಭು. ನೀನು ಎಲ್ಲ ಜೀವಿಗಳಲ್ಲಿ ಅತ್ಯಂತ ಪರಿಶುದ್ಧನು. ನೀನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇದ್ದೀಯೆ. ನೀನು ನಾರಾಯಣನು, ಎಲ್ಲ ಜೀವಿಗಳ ಆಶ್ರಯದಾತನು. ಎಲ್ಲ ಜೀವಿಗಳ ಹೃದಯದಲ್ಲಿದ್ದು ಪ್ರತಿಯೊಬ್ಬರ ಇಂದ್ರಿಯಗಳ ಕಾರ್ಯಗಳ ಪರಮನಿಯಂತ್ರಕನು. ಆದ್ದರಿಂದಲೇ ನಿನಗೆ ಹೃಷಿಕೇಶನೆಂದು ಹೆಸರು. ಪ್ರೀತಿಯ ಪರಮಪ್ರಭು ಕೃಷ್ಣ, ನೀನು ನನಗೆ ಈ ದೇವತೆಯ ಶರೀರವನ್ನು ಅನುಗ್ರಹಿಸಿರುವುದರಿಂದ ನಾನು ಯಾವುದಾದರೂ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಆದ್ದರಿಂದ ನಾನು ಜೀವದ ಯಾವ ರೂಪವನ್ನೇ ತಳೆಯಲಿ, ಯಾವ ಲೋಕಕ್ಕೆ ಹೋಗಲಿ, ನಿನ್ನ ಚರಣಕಮಲಗಳನ್ನು ಮರೆಯದಂತೆ ವರವನ್ನು ಕೃಪೆ ಮಾಡು ಎಂದು ಬೇಡುತ್ತಿದ್ದೇನೆ. ನೀನು ಸರ್ವವ್ಯಾಪಿ, ಕಾರ್ಯಕಾರಣನಾಗಿ ನೀನು ಎಲ್ಲೆಲ್ಲಿಯೂ ಇದ್ದೀಯೆ. ಎಲ್ಲ ಕಾರಣಗಳ ಕಾರಣನು ನೀನು. ನಿನ್ನ ಶಕ್ತಿ ಸಾಮರ್ಥ್ಯಗಳಿಗೆ ಮಿತಿಯೇ ಇಲ್ಲ. ನೀನು ಪರಮಸತ್ಯ, ದೇವೋತ್ತಮ ಪರಮಪುರುಷ ಮತ್ತು ಪರಬ್ರಹ್ಮ. ಆದ್ದರಿಂದ ನಿನಗೆ ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಿನ್ನ ದೇಹದಲ್ಲಿ ದಿವ್ಯಾನಂದವೂ ದಿವ್ಯಜ್ಞಾನವೂ ತುಂಬಿವೆ. ನೀನು ಶಾಶ್ವತನು. ನೀನು ಎಲ್ಲ ಯೋಗಶಕ್ತಿಗಳ ಪ್ರಭು. ನಿನಗೆ ಯೋಗೇಶ್ವರನೆಂದು ಹೆಸರು. ನಿನ್ನ ಚರಣಕಮಲಗಳ ಯಕಶ್ಚಿತ್ ಧೂಳೆಂದು ದಯವಿಟ್ಟು ನನ್ನನ್ನು ಸ್ವೀಕರಿಸು. ಸ್ವರ್ಗಲೋಕಗಳನ್ನು ಪ್ರಭುವಿನ ಚರಣಕಮಲಗಳಿಗೆ ಸ್ಪರ್ಶಿಸಿ ತಲೆಬಾಗಿ ನಮಸ್ಕರಿಸಿದನು. ಸ್ವರ್ಗಲೋಕದ ವಿಮಾನವು ಅವನ ಮುಂದೆ ಪ್ರತ್ಯಕ್ಷವಾದ್ದರಿಂದ ಭಗವಂತನು ಅವನಿಗೆ ಪ್ರಯಾಣ ಮಾಡಲು ಅನುಮತಿ ನೀಡಿದನು. ನೃಗ ಮಹಾರಾಜನ ಪರಿಪೂರ್ಣ ಸ್ವಭಾವದ ಮೂಲಕ ಜನರಿಗೆ ತಿಳುವಳಿಕೆ ಕೊಡಲು ಶ್ರೀಕೃಷ್ಣನು ಹೀಗೆ ಹೇಳಿದನು. ಕ್ಷತ್ರಿಯ ರಾಜನು ಅಗ್ನಿಯಂತೆ ಬಲಶಾಲಿಯಾದರೂ ಬ್ರಾಹ್ಮಣನ ಸೊತ್ತನ್ನು ಅಪಹರಿಸಿ ಅದನ್ನು ತಾನೇ ಬಳಸಿಕೊಳ್ಳಲಾಗದು. ಹೀಗಿರುವಾಗ ಐಹಿಕ ಜಗತ್ತಿನಲ್ಲಿ ತಾವೇ ಅತ್ಯಂತ ಬಲಿಷ್ಠ ಮನುಷ್ಯರೆಂದು ತಪ್ಪಾಗಿ ಭಾವಿಸುವ ಸಾಮಾನ್ಯ ರಾಜರು ಬ್ರಾಹ್ಮಣನ ಆಸ್ತಿಯನ್ನು ತೆಗೆದುಕೊಂಡು ಬಿಡುವುದು ಹೇಗೆ? ವಿಷವನ್ನು ಕುಡಿಯುವುದೂ ಸಹ ಬ್ರಾಹ್ಮಣನ ಸೊತ್ತನ್ನು ಅಪಹರಿಸುವಷ್ಟು ಅಪಾಯಕಾರಿಯಲ್ಲ ಎಂದು ಶ್ರೀಕೃಷ್ಣನು ಹೇಳಿದನು. ಇದಕ್ಕೆ ಸೊಗಸಾದ ಉದಾಹರಣೆ ನೃಗ ಮಹಾರಾಜ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಕಾಲದಲ್ಲಿ ತಾನೇ ದೇವರು ಎಂದು ಹೇಳಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ಪೌಂಡ್ರಕ. ತಾನೇ ದೇವರು ಎಂದು ಘೋಷಿಸಿಕೊಳ್ಳಬೇಕೆಂದು ಅವನಿಗೆ ಆಸೆ. ಅವನು ಕರುಷ ರಾಜ್ಯದ ರಾಜ. ಬಲರಾಮನು ವೃಂದಾವನದಲ್ಲಿದ್ದಾಗ ದುರಹಂಕಾರಿಯಾದಂತಹ ಪೌಂಡ್ರಕನು ಕೃಷ್ಣನ ಬಳಿಗೆ ಒಬ್ಬ ದೂತನನ್ನು ಕಳುಹಿಸಿದ. ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ಎಲ್ಲರೂ ಒಪ್ಪಿದ್ದರು. ತನ್ನ ದೂತನ ಮೂಲಕ ಪೌಂಡ್ರಕನು ತಾನೇ ವಾಸುದೇವ, ಕೃಷ್ಣನು ಅಲ್ಲ ಎಂದು ಸವಾಲು ಹಾಕಿದನು. ತನ್ನ ಸ್ಥಾನವನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದ ಪೌಂಡ್ರಕನು ತಾನೇ ಪ್ರಭು ವಾಸುದೇವ ಎಂದು ಹುಸಿ ಭಾವನೆಯನ್ನು ಇಟ್ಟುಕೊಂಡಿದ್ದ. ತನ್ನ ಅವ್ಯಾಜ ಕರುಣೆಯಿಂದ ದೇವೋತ್ತಮ ಪರಮಪುರುಷನಾದ ಪೌಂಡ್ರಕ ರಾಜನು ಕಷ್ಟದಲ್ಲಿರುವವರನ್ನು ಪಾರು ಮಾಡಲು ಭೂಮಿಗೆ ಇಳಿದು ಬಂದಿದ್ದಾನೆ ಎಂದು ದೂತನು ಶ್ರೀಕೃಷ್ಣನಿಗೆ ಘೋಷಿಸಿದನು. ಪೌಂಡ್ರಕನ ಸುತ್ತ ಅನೇಕ ಮಂದಿ ಮೂರ್ಖರಿದ್ದರು. ಪೌಂಡ್ರಕನು ತಾನೇ ದೇವೋತ್ತಮ ಪರಮಪುರುಷನಾದ ವಾಸುದೇವ ಎಂದು ತೀರ್ಮಾನ ಮಾಡಿಕೊಂಡಿದ್ದ. ಈ ಬಗೆಯ ತೀರ್ಮಾನವು ಬಾಲಿಶವಾದದ್ದು. ಮಕ್ಕಳು ತಾವು ತಾವೇ ಆಟವಾಡುತ್ತಿದ್ದಾಗ ತಮ್ಮಲ್ಲಿ ಒಬ್ಬನನ್ನು ರಾಜನನ್ನಾಗಿ ಮಾಡುತ್ತಾರೆ. ಅವನು ತಾನು ರಾಜನೇ ಎಂದು ಭಾವಿಸಿಬಿಡುತ್ತಾನೆ. ಹಾಗೆಯೇ ಅನೇಕ ಮಂದಿ ಮೂರ್ಖರು ಅಜ್ಞಾನದಿಂದಾಗಿ ಇನ್ನೊಬ್ಬ ಮೂರ್ಖನನ್ನು ದೇವರೆಂದು ಆರಿಸುತ್ತಾರೆ. ತಾನೇ ಪರಮಪ್ರಭು ಎನ್ನುವ ಹುಸಿ ಭಾವನೆಯಿಂದ ಕೃಷ್ಣನ ಸ್ಥಾನಕ್ಕೆ ಸವಾಲು ಹಾಕಲು ಪೌಂಡ್ರಕನು ತನ್ನ ದೂತನನ್ನು ದ್ವಾರಕೆಗೆ ಕಳುಹಿಸಿದನು.
ದೂತನು ದ್ವಾರಕೆಯಲ್ಲಿ ಕೃಷ್ಣನ ಆಸ್ಥಾನವನ್ನು ತಲುಪಿ ತನ್ನ ಒಡೆಯ ಪೌಂಡ್ರಕನ ಸಂದೇಶವನ್ನು ತಿಳಿಸಿದನು. ಆ ಸಂದೇಶದಲ್ಲಿ ಈ ರೀತಿಯಾಗಿ ತಿಳಿಸಲಾಗಿತ್ತು: ನಾನೊಬ್ಬನೇ ದೇವೋತ್ತಮ ಪರಮಪುರುಷನಾದ ವಾಸುದೇವ. ನನ್ನೊಡನೆ ಸ್ಪರ್ಧಿಸಬಲ್ಲ ಮನುಷ್ಯನಿಲ್ಲ. ನಿನಗೆ ಹಕ್ಕು ಇಲ್ಲದೆ ನೀನೇ ವಾಸುದೇವನೆಂದು ಹೇಳಿಕೊಳ್ಳುತ್ತಿದ್ದೀಯೆ. ಆದರೆ ಈ ಸುಳ್ಳನ್ನು ನೀನು ಪ್ರಚಾರ ಮಾಡಬಾರದು. ಯದುವಂಶದ ಸಂತತಿಯವನೇ, ನಿನ್ನ ಸ್ಥಾನವನ್ನು, ನೀನು ಹುಸಿಯಾಗಿ ತಳೆದಿರುವ ವಾಸುದೇವನ ಎಲ್ಲ ಸಂಕೇತಗಳನ್ನು ಬಿಟ್ಟುಬಿಡು. ಈ ಸ್ಥಾನವನ್ನು ತೆರವು ಮಾಡಿದ ನಂತರ ಬಂದು ನನಗೆ ಶರಣಾಗತನಾಗು. ನಿನ್ನ ವಿಶೇಷ ಉದ್ಧಟತನದಿಂದ ನೀನು ನನ್ನ ಮಾತುಗಳನ್ನು ಲಕ್ಷಿಸದೆ ಹೋದರೆ ಯುದ್ಧಕ್ಕೆ ಬಾ ಎಂದು ಸವಾಲು ಹಾಕುತ್ತಿದ್ದೇನೆ. ಯುದ್ಧದಲ್ಲಿ ಈ ವಿಷಯವು ತೀರ್ಮಾನವಾಗುವುದು. ಉಗ್ರಸೇನ ರಾಜನೂ ಸೇರಿದಂತೆ ಆಸ್ಥಾನದಲ್ಲಿದ್ದವರು ಪೌಂಡ್ರಕ ರಾಜನ ಸಂದೇಶವನ್ನು ಕೇಳಿ ಬಹಳ ಹೊತ್ತು ಗಟ್ಟಿಯಾಗಿ ನಕ್ಕರು. ಆಸ್ಥಾನದ ಎಲ್ಲರ ಗಟ್ಟಿ ನಗುವನ್ನು ಸವಿದು ಶ್ರೀಕೃಷ್ಣನು ದೂತನಿಗೆ ಈ ರೀತಿಯಾಗಿ ಉತ್ತರ ನೀಡಿದನು: ಪೌಂಡ್ರಕನ ದೂತನೇ, ನನ್ನ ಸಂದೇಶವನ್ನು ನಿನ್ನ ಒಡೆಯನಿಗೆ ಮುಟ್ಟಿಸು. ಅವನೊಬ್ಬ ಮೂರ್ಖ. ಅವನ ಆದೇಶದಂತೆ ನಾನು ನಡೆಯುವುದಿಲ್ಲ. ವಾಸುದೇವನ ಸಂಕೇತಗಳನ್ನು, ಅದರಲ್ಲಿಯೂ ನನ್ನ ಚಕ್ರವನ್ನು ನಾನು ಎಂದೂ ಬಿಟ್ಟುಕೊಡುವುದಿಲ್ಲ. ಪೌಂಡ್ರಕ ರಾಜನನ್ನು ಮಾತ್ರವಲ್ಲ, ಅವನ ಹಿಂಬಾಲಕರನ್ನು ಕೊಲ್ಲಲು ನನ್ನ ಚಕ್ರವನ್ನು ಉಪಯೋಗಿಸುತ್ತೇನೆ. ಪೌಂಡ್ರಕ ಮತ್ತು ಅವನ ಸಂಗಾತಿಗಳು ಮೋಸ ಮಾಡುವವರ ಮತ್ತು ಮೋಸ ಹೋಗುವವರ ಒಂದು ಸಮುದಾಯ. ಅವರೆಲ್ಲರನ್ನೂ ನಾನು ನಾಶ ಮಾಡುತ್ತೇನೆ. ಮೂರ್ಖ ದೊರೆಯೇ, ಹೀಗಾದಾಗ ನೀನು ನಾಚಿಕೆಯಿಂದ ತಲೆಮರೆಸಿಕೊಳ್ಳಬೇಕಾಗುತ್ತದೆ. ದೂತನು ಕೃಷ್ಣನ ಮಾತುಗಳನ್ನು ತನ್ನ ಯಜಮಾನ ಪೌಂಡ್ರಕನಿಗೆ ಹೇಳಿದನು. ಶ್ರೀಕೃಷ್ಣನು ಪೌಂಡ್ರಕನನ್ನು ಶಿಕ್ಷಿಸಲು ತನ್ನ ರಥದಲ್ಲಿ ಕುಳಿತು ಹೊರಟನು. ಆ ಸಮಯದಲ್ಲಿ ಕರುಷದ ರಾಜನು ತನ್ನ ಸ್ನೇಹಿತ ಕಾಶಿಯ ರಾಜನ ಜೊತೆಯಲ್ಲಿ ಇದ್ದುದರಿಂದ ಕೃಷ್ಣನು ಇಡೀ ಕಾಶಿನಗರವನ್ನು ಸುತ್ತುವರಿದನು. ಪೌಂಡ್ರಕ ರಾಜನು ಬಹಳ ಧೀರ ಯೋಧ. ಶ್ರೀಕೃಷ್ಣನು ಮುತ್ತಿಗೆ ಹಾಕಿದನೆಂದು ತಿಳಿಯುತ್ತಲೇ ಅವನು 2 ಅಕ್ಷೋಹಿಣಿ ಸೈನ್ಯದೊಡನೆ ನಗರದಿಂದ ಹೊರಕ್ಕೆ ಬಂದನು. ಕಾಶಿಯ ರಾಜನು ಪೌಂಡ್ರಕನ ಸ್ನೇಹಿತ. ಆದ್ದರಿಂದ ಅವನು 3 ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದನು. ಕೃಷ್ಣನನ್ನು ಎದುರಿಸಲು 2 ರಾಜರು ಅವನ ಮುಂದೆ ಬಂದಾಗ ಪೌಂಡ್ರಕನನ್ನು ಕೃಷ್ಣನು ಮೊಟ್ಟಮೊದಲ ಬಾರಿಗೆ ಕಣ್ಣಾರೆ ಕಂಡನು. ಪೌಂಡ್ರಕನು ಶಂಖ, ಚಕ್ರ, ಗದಾ, ಪದ್ಮಗಳಿಂದ ತನ್ನನ್ನು ಅಲಂಕರಿಸಿಕೊಂಡಿದ್ದನ್ನು ಕಂಡನು. ಅವನು ಸಾರಂಗಧನಸ್ಸನ್ನು ಹಿಡಿದಿದ್ದನು ಮತ್ತು ಅವನ ಎದೆಯ ಮೇಲೆ ಶ್ರೀವತ್ಸಲಾಂಛನವಿತ್ತು. ಅವನ ಕೊರಳನ್ನು ಒಂದು ಕೃತಕ ಕೌಸ್ತುಭಮಣಿಯು ಅಲಂಕರಿಸಿತ್ತು ಮತ್ತು ವಾಸುದೇವನ ಹಾರವನ್ನೇ ಹೋಲುವಂತಹ ಹಾರವನ್ನು ಧರಿಸಿದ್ದನು. ಅವನು ರೇಷ್ಮೆಯ ಪೀತಾಂಬರದ ವಸ್ತ್ರವನ್ನುಟ್ಟಿದ್ದನು. ಅವನ ರಥದ ಮೇಲೆ ಇದ್ದ ಧ್ವಜವು ಶ್ರೀಕೃಷ್ಣನ ಧ್ವಜವನ್ನೇ ಅನುಕರಿಸಿ ಗರುಡನ ಸಂಕೇತವನ್ನು ಹೊಂದಿತ್ತು. ಅವನ ತಲೆಯ ಮೇಲೆ ಬಹಳ ಬೆಲೆಬಾಳುವ ಕಿರೀಟವಿತ್ತು. ಕೃತಕ ಉಡುಪಿನಲ್ಲಿ ರಂಗಭೂಮಿಯ ಮೇಲೆ ವಾಸುದೇವನ ಪಾತ್ರವನ್ನು ಅಭಿನಯಿಸುವ ನಟನಂತೆ ಅವನಿದ್ದನು. ಪೌಂಡ್ರಕನು ತನ್ನ ನಿಲುವನ್ನು ಉಡುಪನ್ನು ಅನುಕರಿಸುತ್ತಿದ್ದುದನ್ನು ಕಂಡಾಗ ಶ್ರೀಕೃಷ್ಣನಿಗೆ ನಗುವನ್ನು ತಡೆಯಲಾಗಲಿಲ್ಲ. ಬಹಳ ತೃಪ್ತಿಯಿಂದ ಅವನು ನಕ್ಕನು. ಪೌಂಡ್ರಕನ ಕಡೆಯ ಸೈನಿಕರು ಶ್ರೀಕೃಷ್ಣನ ಮೇಲೆ ಆಯುಧಗಳ ಮಳೆಯನ್ನೇ ಸುರಿದರು. ಬಗೆ ಬಗೆಯ ತ್ರಿಶೂಲಗಳು, ಗದೆಗಳು, ಕೋಲುಗಳು, ಈಟಿಗಳು, ಕತ್ತಿಗಳು, ಖಡ್ಗಗಳು ಮತ್ತು ಬಾಣಗಳು ಎಲ್ಲವೂ ಸೇರಿದ್ದ ಆಯುಧಗಳು ಅಲೆ ಅಲೆಯಾಗಿ ಬಂದವು. ಶ್ರೀಕೃಷ್ಣನು ಅವೆಲ್ಲವನ್ನು ಪ್ರತಿರೋಧಿಸಿದನು. ಬ್ರಹ್ಮಾಂಡದ ಪ್ರಳಯ ಕಾಲದಲ್ಲಿ ವಿನಾಶಕ ಅಗ್ನಿಯು ಎಲ್ಲವನ್ನೂ ಬೂದಿ ಮಾಡುವಂತೆ ಶ್ರೀಕೃಷ್ಣನು ಆಯುಧಗಳನ್ನು ಮಾತ್ರವಲ್ಲ, ಪೌಂಡ್ರಕನ ಸೈನಿಕರನ್ನೂ ಸಹಾಯಕರನ್ನೂ ತರಿದು ಹಾಕಿದ. ಶ್ರೀಕೃಷ್ಣನು ಪೌಂಡ್ರಕನಿಗೆ ಹೀಗೆ ಹೇಳಿದನು: ಪೌಂಡ್ರಕ, ನಾನು ವಿಷ್ಣುವಿನ ಸಂಕೇತಗಳನ್ನು, ಮುಖ್ಯವಾಗಿ ಚಕ್ರವನ್ನು ಬಿಡಬೇಕೆಂದು ನೀನು ಕೇಳಿದೆ. ಈಗ ನನ್ನ ಚಕ್ರವನ್ನು ನಿನಗೆ ಕೊಡುತ್ತೇನೆ. ಎಚ್ಚರಿಕೆ, ನನ್ನನ್ನು ಅನುಕರಿಸುತ್ತಾ ನೀನೇ ವಾಸುದೇವ ಎಂದು ಘೋಷಿಸಿಕೊಂಡಿದ್ದಿ. ನಿನಗಿಂತ ದೊಡ್ಡ ಮೂರ್ಖರಿಲ್ಲ. ಪೌಂಡ್ರಕ, ನಿನ್ನ ಈ ಸುಳ್ಳು ತೋರಿಕೆಗಳನ್ನು ಬಿಡುವಂತೆ ನಾನು ಆದೇಶಿಸುತ್ತಿದ್ದೇನೆ. ನಾನು ನಿನಗೆ ಶರಣಾಗತನಾಗಬೇಕೆಂದು ನೀನು ಬಯಸಿದೆ. ಈಗ ನಿನಗೆ ಅವಕಾಶ ಸಿಕ್ಕಿದೆ. ಈಗ ಯುದ್ಧ ಮಾಡೋಣ. ನಾನು ಸೋತು ನೀನು ವಿಜಯಿಯಾದರೆ ಖಂಡಿತವಾಗಿಯೂ ನಿನಗೆ ಶರಣಾಗುತ್ತೇನೆ. ಹೀಗೆ ಪೌಂಡ್ರಕನನ್ನು ಕಟುವಾದ ಮಾತಿನಲ್ಲಿ ದಂಡಿಸಿ ಅವನ ಒಂದು ಬಾಣದಿಂದ ಪೌಂಡ್ರಕನ ರಥವನ್ನು ನುಚ್ಚುನೂರು ಮಾಡಿದನು. ತನ್ನ ಸಿಡಿಲಿನಿಂದ ಇಂದ್ರನು ಪರ್ವತದ ಶಿಖರಗಳನ್ನು ಕತ್ತರಿಸಿ ಹಾಕುವಂತೆ ತನ್ನ ಚಕ್ರದಿಂದ ಕೃಷ್ಣನು ಪೌಂಡ್ರಕನ ತಲೆಯನ್ನು ದೇಹದಿಂದ ಕತ್ತರಿಸಿದನು. ರಣಭೂಮಿಯಲ್ಲಿ ಪೌಂಡ್ರಕನನ್ನು ಅವನ ಸ್ನೇಹಿತ ಕಾಶಿರಾಜನನ್ನು ಸಂಹರಿಸಿ ಶ್ರೀಕೃಷ್ಣನು ತನ್ನ ರಾಜಧಾನಿಯಾದ ದ್ವಾರಕೆಗೆ ಹಿಂದಿರುಗಿದನು. ಶ್ರೀಕೃಷ್ಣನು ದ್ವಾರಕಾನಗರಕ್ಕೆ ಹಿಂದಿರುಗಿದಾಗ ಸ್ವರ್ಗಲೋಕದ ಸಿದ್ಧರು ಅವನ ಮಹಿಮೆಗಳನ್ನು ಹಾಡಿ ಹೊಗಳುತ್ತಿದ್ದರು. ಪೌಂಡ್ರಕನ ವಿಷಯ ಹೇಳಬೇಕೆಂದರೆ, ವಾಸುದೇವನಂತೆ ವಸ್ತ್ರವನ್ನು ಧರಿಸಿ ಹೇಗೋ ಅಂತೂ ಸದಾ ಕೃಷ್ಣನನ್ನೇ ಕುರಿತು ಯೋಚಿಸುತ್ತಿದ್ದನು. ಇದರಿಂದ ಅವನಿಗೆ ಸಾರೂಪ್ಯ ಮುಕ್ತಿಯು ದೊರೆಯಿತು. ಇದು 5 ಥರದ ಮುಕ್ತಿಗಳಲ್ಲಿ ಒಂದು. ಪೌಂಡ್ರಕನು ವೈಕುಂಠಲೋಕಕ್ಕೆ ಏರಿದನು.
ಅಲ್ಲಿ ಭಕ್ತರಿಗೆಲ್ಲ 4 ಸಂಕೇತಗಳನ್ನು ಧರಿಸಿದ 4 ಕೈಗಳಿದ್ದು ಕೃಷ್ಣನಂತೆಯೇ ಶರೀರ ಲಕ್ಷಣಗಳನ್ನು ಹೊಂದಿರುತ್ತಾರೆ. ವಾಸ್ತವವಾಗಿ ಪೌಂಡ್ರಕನು ವಿಷ್ಣುವಿನ ಸ್ವರೂಪವನ್ನೇ ಧ್ಯಾನಿಸುತ್ತಿದ್ದ. ಆದರೆ ತಾನೇ ವಿಷ್ಣು ಎಂದು ಭಾವಿಸಿಕೊಂಡಿದ್ದರಿಂದ ಅದು ಅಪರಾಧವಾಯಿತು. ಆದರೆ ಅವನನ್ನು ಕೃಷ್ಣನೇ ಕೊಂದದ್ದರಿಂದ ಅಪರಾಧದ ತೀವ್ರತೆಯು ಕಡಿಮೆಯಾಯಿತು. ಪೌಂಡ್ರಕ ಮತ್ತು ಕಾಶಿರಾಜನ ಉದ್ಧಾರದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.